ಬನ್ನಿ. ವಿಶೇಷವಾದ ಮತ್ತೊಂದು ಮಾಹಿತಿ ನಂಬರೆ, ಪಾಪ ಈ ಕೋತಿಗಳು ರಸ್ತೆಗೆ ಬರ್ತವೆ. ನಿನ್ನೆ ಒಬ್ಬರು ಅಣ್ಣವರು ನನಗೆ ಫೋನ್ ಮಾಡ್ತಾರೆ, ಅಣ್ಣ ಈ ಥರ ಏನೋ ಈ ರಂಗಸ್ವಾಮಿ ಒಡ್ಡಿಂದ ಮುಂದಕ್ಕೆ ಅಂದರೆ ಅಲ್ಲಿ ಒಂದು ಹಾಲ್ದ ಮರ ಇದೆ ನೋಡಿ, ತಿರುವು, ಅಲ್ಲಿ ಒಂದು ಕೋತಿ ತಾಯಿ ಮಗು ಎರಡೂ ಸಹ ಏನೋ ವಾಹನ, ಅದು ಯಾವುದೋ ವಾಹನ ಹರಿಸ್ಬಿಟ್ಟಿದೆ ಅಣ್ಣ ಅಂತಂದ್ಬಿಟ್ಟು ಬಹಳ ಹೊಟ್ಟೆ ಉರಿದೋಯ್ತದೆ. ಸೊ ಅದನ್ನೆಲ್ಲ ಗಮನಿಸಿ ದಯವಿಟ್ಟು ವಾಹನ ಸವಾರರು ವೇಗವಾಗಿ ಬರಬೇಡಿ. ಈ ಮಳೆ ಬಂದಂಥ ಸಂದರ್ಭದಲ್ಲಿ ಮರಗಳು ನೆಲಕ್ಕೆ ಉರುಳುವ ಸಾಧ್ಯತೆ ಇರುತ್ತದೆ. ಹಾಗೆ ಬಂಡೆ ಕಲ್ಲುಗಳು ರಸ್ತೆಗೆ ಆಗಮಿಸುವ ಸಾಧ್ಯತೆ ಇರುತ್ತದೆ. ದಯವಿಟ್ಟು ನಮ್ಮ ಕರ್ನಾಟಕ ಸಾರಿಗೆ ವಾಹನದವರು ತಿರುವುಗಳಲ್ಲಿ ಒಂದು ಆರು ನೋಡ್ರಪ್ಪ. ಯಾಕ್ರಪ್ಪ ನಿಮ್ಗೆ ಆರು ಅಂದರೆ ಏನಂತ ಗೊತ್ತೇ ಇಲ್ವಾ? ಸೊ ದಯವಿಟ್ಟು ಒಂದು ಆರು ನೋಡಿರಿ. ಯಾಕೆಂದರೆ ನೋಡಿಲ್ಲಿ ಈ ರೀತಿಯೆಲ್ಲ ಕಲ್ಲುಗಳು ಬಂದು ರಸ್ತೆ ಚಾಚ್ಕೊತದೆ. ದ್ವಿಚಕ್ರ ವಾಹನ ಸವಾರರು ಜೋಪಾನ. ಹಾಗೆ ನಮ್ಮ ಕಾರ್ನವ್ರು ಓವರ್ಟೇಕ್ ಮಾಡಿಬಿಡಿ ಕಣ್ರಪ್ಪ. ನೋಡಿ, ನಾನು ಈ ರೀತಿ ಜನಗಳಿಗೆ ಒಂದು ಮಾಹಿತಿಗಳನ್ನು ತಲುಪಿಸ್ತಾ ಆಗಮಿಸ್ತಾ ಇರ್ತೀನಿ. ಸೊ ನಾನು ಬರಬೇಕಾದ್ರೆ ನೋಡಿ, ತಾಳು ಬೆಟ್ಟದ 3ನೇ ತಿರುವಿನಲ್ಲಿ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಬಂದಂಗೆ ತಿರುಗಿಸ್ತಾರೆ. ಸೊ ಅದರ ಪರಿಣಾಮ ಏನಾಗುತ್ತೆ ಅಂತಕ್ಕಂಥದ್ದನ್ನ ನಾನು ಸಂಪೂರ್ಣವಾದ ಡೀಟೇಲನ್ನು ನೀಡ್ತೀನಿ. ನೋಡಿ, ಇದು ನನ್ನ ತಪ್ಪಿದರೆ ನನಗೆ ಬೈರಿ, ಅವ್ರು ತಪ್ಪಿದರೆ ಅವ್ರಿಗೆ ತಿಳುವಳಿಕೆ ಹೇಳಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ. ನೋಡಿ, ಈಗ ಹೋಗ್ತಾ ಇದ್ದೀನಿ, ಆರನ್ ಸಹ ಮಾಡಲ್ಲ. ಈ ಮಳೆ ಬಂದರೆ ನಮ್ಮೊಬ್ಬಗ ಈ ರೀತಿ ಮೋಡಗಳು ಒಂದು ಆರನ್ನು ಮಾಡಲ್ಲ. ಹೋಗೋಣ, ನೀ ಆರು ನೋಡಿ ಅಣ್ಣ, ಆರು ನೋಡಿಬೇಕು, ತಿರುವಲ್ಲ ಆರು ನೋಡಿಬೇಕು, ಆರನ್ನು ನೋಡಿಬೇಕು. ಎಲ್ಲಿ ನೋಡಿದೆ ಆರ್ನ? ಈಗ ರೆಕಾರ್ಡ್ ಆಗಿದೆ ನೋಡಮ್ಮ, ಈಗ ನೋಡಮ್ಮ ರೆಕಾರ್ಡ್ ಆಗಿದೆ. ಆರು ನೋಡಿದೆ ನೀನು ತಿರುವಲ್ಲಿ ಆರು ನೋಡಿದ್ಯಾ? ಸಿಟಿನ ಹಳ್ಳಿನ ಗೊತ್ತಿಲ್ಲ. ತಿರುವಲ್ಲಿ ಆರ್ನ ಮಾಡಬೇಕು. ನಿನ್ನಂತ ಮಿಸ್ಟೇಕ್ ಮಾಡಿರೋದಕ್ಕೆ ಅಲ್ಲಿಂದ ದೊಡ್ಡ ಅಪಘಾತ ಆಯ್ತು ಗೊತ್ತಾ? ಯಾರ್ದು ಅಂದ್ರೆ ಆರ್ನ್ ಮಾಡ್ಬೇಕು. ನೀವು ಫಾಲೋ ಮಾಡಿ ಏನ್ ಮಾತಾಡ್ತಿದ್ದೆ? ಆರ್ನ್ ಮಾಡಿದೆ ನೀನು, ಟರ್ನಲ್ಲಿ ಆರ್ನ್ ಮಾಡು ಫಸ್ಟು. ಸರಿ ಆಯ್ತು, ನಾಳೆ ಹಾಕ್ತೀನಿ, ಹೋಗಿ ನೋಡ್ಬ. ನಾನೇ ಸೈಡಲ್ಲಿ ಬಂದಿದ್ದೇನೆ, ನೋಡು ರೂಲ್ಸು ಎಲ್ಲಿದೆ, ರೂಲ್ಸು ನಿಂದು ರೂಲ್ಸ್ ಸರಿ ಇದೆಯಾ ನೋಡು ಎಲ್ಲಿದ್ದೀನಿ ನೋಡ್ರಪ್ಪ. ನಾವೆಲ್ಲಿದ್ದೀವಿ? ಸೈಡ್ ಹತ್ತನೇ ಇರೋದು. ಒಂದು ಆರ್ನ್ ಮಾಡೋಕ್ಕಾಗಲ್ಲ, ಮಾತಾಡ್ತಿದ್ದೆ ಎಲ್ಲಿದೆ ನೋಡ್ರಿ ಎಲ್ಲಿದ್ದೀನಿ. ರೂಲ್ಸ್ ಫಾಲೋ ಮಾಡ್ದಾನತ್ತಿ, ರೂಲ್ಸು ನೋಡ್ರಿ ಎಲ್ಲಿದ್ದೀನಿ ನಾನು, ನೋಡ್ಕೊಳ್ಳ. ರೂಲ್ಸ್ ಫಾಲೋ ಮಾಡ್ದಾನತ್ತೆ, ಒಂದು ಆರ್ನ್ ಮಾಡಿದೆ. ನೋಡಿ ಎಂಥ ಅನಾಗರಿಕತನದ ಡ್ರೈವಿಂಗ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ನಾನು ತುಂಬ ಲಾಂಗಲ್ಲಿದ್ದೀನಿ, ಸೈಡಲ್ಲಿದ್ದೀನಿ, ಅರ್ಥ ಆಯ್ತಾ? ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನಿಜ, ಆದರೆ ಒಂದು ಆರ್ನು ಮಾಡಲ್ಲ, ಬಂದಾಗ ನುಗ್ತಾರೆ ಇವರು, ಅರ್ಥ ಆಯ್ತಾ? ಈ ತಪ್ಪುಗಳನ್ನು ಮಾಡಬೇಡಿ ಅಂತ ನಾನು ಮೆಸೇಜ್ ಕೊಡೋದು. ಒಂದು ಆರ್ನ್ ಮಾಡಿ ಅಂದರೆ ಅವನಿಗೆ ಉರಿದೋಯ್ತು ಪುಣ್ಯಾತ್ಮನಿಗೆ. ದಯವಿಟ್ಟು ಹಂಗೆ ಹುರ್ಕೋಬೇಡಿ ಕಣ್ರಪ್ಪ. ರೂಲ್ಸ್ ಅಂತೆ, ಒಂದು ತಿರುವಲ್ಲಿ ಒಂದು ಆರ್ನ್ ಮಾಡಿ ಅಂತ ಮನವಿ ಮಾಡಿದ್ರೆ ರೂಲ್ಸ್ ಬಗ್ಗೆ ಹೇಳ್ಕೊಡ್ತಾವನೆ ಅಣ್ಣ. ತಪ್ಪಲ್ವ ಅದು? ಆರ್ನ್ ಮಾಡಿ, ನಾವು ಅದನ್ನೇ ಮನವಿ ಮಾಡೋದು. ತಿರುವಲ್ಲಿ ಈಗ ಒಂದು ಆರ್ನ್ ಮಾಡಿದರೆ ನಾವು ಅಲರ್ಟ್ ಆಗಿರ್ತಿದ್ದೆ ತಾನಪ್ಪ. ಹೌದು, ನಾನು ವೀಡಿಯೋ ರೆಕಾರ್ಡಿಂಗ್ ಮಾಡ್ತಿದ್ದೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ತಿರುವಲ್ಲಿ ಒಂದು ಆರ್ನ್ ಮಾಡೋಕ್ಕೇನು ಕಷ್ಟ ಅವನಿಗೆ? ಈಗ ತಿರುವಲ್ಲಿ ಒಂದು ಆರ್ನ್ ಮಾಡಿದರೆ ನಾವು ಅಲರ್ಟ್ ಆಗ್ತಿದ್ವಿ. ಒಂದು ಆರ್ನು ಮಾಡಿಲ್ಲ, ಏನೂ ಇಲ್ಲ, ರೂಲ್ಸ್ ಬಗ್ಗೆ ಮಾತಾಡ್ತಾನೆ. ಈಗ ಒಂದು ಟರ್ನಲ್ಲಿ ಒಂದು ಹಾರ್ನ್ ಮಾಡಿದರೆ ನಾವು ಅಲರ್ಟ್ ಆಗ್ತಿದ್ವಿ. ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ, ಆದರೆ ನಾನು ಸೈಡಲ್ಲಿ ಹೋಗ್ತಾ ಇದ್ದೀನಪ್ಪ. ನಾವು ಯಾರಿಗಾರು ತೊಂದರೆ ಕೊಟ್ಟಿದ್ದೇವಾ? ದಯವಿಟ್ಟು ನಮ್ಮ ಕರ್ನಾಟಕ ಸಾರಿಗೆ ವಾಹನದ ಡ್ರೈವರ್ಗಳಲ್ಲಿ ಮನವಿ ಮಾಡ್ತೀವಿ, ಆರನ್ ಮಾಡಿ, ತಿರುವಲ್ಲಿ ಆರನ್ ಮಾಡಿ, ಇದನ್ನೇ ನಾನು ಕೇಳ್ಕೊಳ್ಳೋದು. ಸೊ ನೋಡಿ, ಪ್ರತ್ಯಕ್ಷ ಸಾಕ್ಷಿ ಇಲ್ಲಿ ನೋಡಿದ್ದೀವಿ, ಅರ್ಥ ಆಯ್ತಾ? ಪ್ರತ್ಯಕ್ಷ ಸಾಕ್ಷಿ ನಾವು ನೋಡಿದ್ದೀವಿ. ದಯವಿಟ್ಟು ಆರ್ನ್ ಮಾಡಿ ಅಂತ ಮತ್ತೊಮ್ಮೆ ಮುಗದೊಮ್ಮೆ. ಸೊ ನಾವೇನು ಅವ್ರನ್ನ ನಿಂದಿಸ್ಬೇಕಂತ ನಾವೇನು ಹೊಂದಿಲ್ಲ. ನಾವು ಅವ್ರು ರೂಲ್ಸ್ ಬಗ್ಗೆ ಮಾತಾಡಿದ್ರು, ನಾವು ರೂಲ್ಸ್ ಬಗ್ಗೆ. ಅದೇನೋ ಸಿಟಿಲಿ ಮಾತ್ರ ಆರ್ನ್ ಮಾಡ್ದಾರಂತೆ, ಈ ತಿರುವಲ್ಲಿ ಆರ್ನ್ ಮಾಡಲ್ವಂತೆ. ನೋಡಿ ಅವ್ರ ಮಾತು ಹೆಂಗದೆ. ಸಿಟಿಗಳಲ್ಲಿ ನಾವು ರೂಲ್ಸ್ ಫಾಲೋ ಮಾಡ್ತೀವಿ ಅಂತಾರೆ, ಈ ತಿರುವಲ್ಲಿ ಫಾಲೋ ಮಾಡಿನಾರಂತೆ. ನೋಡಪ್ಪ ಸರಿನಾ? ನೋಡಿ ದಯವಿಟ್ಟು ಆರ್ನ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಕಣ್ರಪ್ಪ, ರಿಕ್ವೆಸ್ಟ್ ಮಾಡ್ತೀವಿ. ನಾವು ರೆಕಾರ್ಡ್ ಮಾಡ್ತಿದ್ದೀವಿ ನಿಜ, ಆದರೆ ನಾನು ಸೈಡಲ್ಲಿದ್ದೀನಿ. ನಾನು ಆಮೇಲೆ ತುಂಬ ವೇಗವಾಗಿ ನುಗ್ತಾ ಇಲ್ಲ, ನಿಧಾನಕ್ಕೆ ಹೋಗ್ತಾಯಿದ್ದೀವಿ, ಆರಾಮಾಗಿ ಹೋಗ್ತಿದ್ದೀವಿ. ಆರನ್ ಮಾಡಿ ಅಂತ ನಾವು ಮನವಿ ಮಾಡ್ತೀವಿ ಅಷ್ಟೇ. ಇವರು ಆರನ್ನೇ ಮಾಡಲ್ಲ, ಬಂದಾಗಿ ತಿರುಗಿಸ್ಬಿಡೋದು, ಹಂಗೆ ತಿರುಗಿಸ್ಬಿಟ್ಬಿಡೋದು ಅತ್ತಾಗೆ. ರೂಲ್ಸ್ ಬಗ್ಗೆ ಮಾತಾಡ್ತಾರೆ ನೋಡ್ರಪ್ಪ.